ಈ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು, ಅಮೆರಿಕದಂತಹ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳು ಈ ನಿಸರ್ಗದತ್ತ ಸಂಪನ್ಮೂಲವನ್ನು ಹೊಂದಿರುವಂತಹ ರಾಷ್ಟ್ರಗಳ ಜೊತೆ ಮತ್ತೆ ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡಿ ವ್ಯಾಪಾರ ಮಾಡುವಂತಹದ್ದು, ಈ ಎರಡು ಜೊತೆಗೆ ಜನಾಂಗೀಯ ದ್ವೇಷ ಇವೆಲ್ಲ ಒಟ್ಟುಗೂಡಿ ಈ ಸಾಮ್ರಾಜ್ಯಶಾಹಿಗಳಿಗೆ ಒಂದು ಇಡೀ ಬೇರೆ ಶಾಂತಿಪ್ರಿಯ ರಾಷ್ಟ್ರಗಳ ಮೇಲೆ ಒಂದು ಗುಂಡಾಗಿರಿ ಮಾಡೋ ರೀತಿ ಯುದ್ಧಗಳನ್ನು ಮಾಡಿ ಜಗತ್ತನ್ನೇ ಕೊಲ್ಲುವಂಥ ಪ್ರಕ್ರಿಯೆ ನಡೀತಾ ಇದೆ. ಹಾಗಾಗಿ ಜಗತ್ತಿನ ಎಲ್ಲ ಯುದ್ಧ ವಿರೋಧಿ ಜೀವಪರವಾದಂಥ ರಾಷ್ಟ್ರಗಳು ಮಾತಾಡಬೇಕು. ಈಗ ಮಾತಾಡಿ ಇದನ್ನು ಸರಿಪಡಿಸ್ಕೊಳ್ಳದೆ ಹೋದರೆ ನೀವು ಎಲ್ಲವೂ ಕೂಡ ಈ ಜಗತ್ತಿಗೆ ನಮಸ್ಕಾರ ಹೇಳುವಂಥ ಸ್ಥಿತಿ ನಿರ್ಮಾಣ ಆಗ್ತದೆ. ಮೌನವನ್ನು ಮುರಿದು ಎಲ್ಲ ಯುದ್ಧ ವಿರೋಧಿ ರಾಷ್ಟ್ರಗಳು ಮಾತಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇವತ್ತು ನಾವು ಯುದ್ಧವನ್ನು ಕಡಾಖಂಡಿತವಾಗಿ ವಿರೋಧಿಸಲೇಬೇಕು. ಯಾಕೆ ಅಂದರೆ ಪ್ರಪಂಚದಲ್ಲಿ ನಡೀತಕ್ಕಂಥ ಯಾವ ಯುದ್ಧ ಸಹ ಅಭಿವೃದ್ಧಿಯನ್ನು ತಗೊಂಬರೋದಿಲ್ಲ, ಅದು ವಿನಾಶನ ಮಾತ್ರ ತಗೊಂಬರುತ್ತೆ. ಇವತ್ತು ಮಾನವೀಯತೆ ಮರೆತು ಹೋಗಿ ಏನು ಇಡೀ ಭವಿಷ್ಯದ ಕನಸುಗಳನ್ನು ಕಟ್ಕೊಂಡು ಶಾಲೆಗಳಿಗೆ ಹೋಗ್ತಾ ಇರ್ತಕ್ಕಂಥ ಮಕ್ಕಳ ಮೇಲೆ ಬಾಂಬ್ ದಾಳಿ ಆಗಿದೆ ಅಂದರೆ ಇದು ನಿಜವಾಗ್ಲೂ ಮನುಷ್ಯತ್ವದ ಕಗ್ಗೊಲೆ ಅಂತಲೇ ಹೇಳಬೇಕು. ಎಲ್ಲೋ ದೇಶದಲ್ಲಿ ಇರಾನ್ ಸರ್ವನಾಶ ಆಗ್ತಾ ಇದೆ, ಅದರಿಂದ ನಮ್ಗೆ ಯಾವುದೇ ದುಷ್ಪರಿಣಾಮ ಆಗೋದಿಲ್ಲ ಅನ್ನೋ ಇನ್ನು ಕನಸಿನಲ್ಲೇ ಮಲಗಿರುವಂಥ ಜನರು ಎಚ್ಚೆತ್ಕೋಬೇಕು. ಇವತ್ತು ಆಗಲೇ ಎಲ್ಲ ಮಾಧ್ಯಮ ಬೊಬ್ಬೆ ಹೊಡಿತಾ ಇದೆ. ಗ್ಯಾಸ್ನ ಬೆಲೆ ನಿನ್ನೆಯಿಂದನೇ ಜಾಸ್ತಿ ಆಗಿದೆ. ಡೊಮೆಸ್ಟಿಕ್ ಮತ್ತೆ ಏನು ವಾಣಿಜ್ಯೀಕರಣಕ್ಕಾಗಿ ಬಳಸಲಾಗ್ತಾ ಇರ್ತಕ್ಕಂಥ ಗ್ಯಾಸ್ನ ಬೆಲೆನ ಹೆಚ್ಚಿಸ್ತಿದ್ದಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ಮುಂದೆ ಎಲ್ಲ ಸರಕು ಮತ್ತೆ ಜನಸಾಮಾನ್ಯರು ಬಳಸ್ತಕ್ಕಂಥ ದಿನನಿತ್ಯದ ವಸ್ತುಗಳು ಸಹ ಬೆಳೆಗಳು ಗಗನಕ್ಕೆ ಏರ್ತಕ್ಕಂಥ ದಿನಗಳು ಬರ್ತಾ ಇದೆ. ಇವೆಲ್ಲ ಪರಿಣಾಮಗಳ ಜೊತೆಗೆ ಬಾಂಬ್ಗಳು ಹಾಕ್ತಾ ಇರೋದ್ರಿಂದ ಇಡೀ ದೇಶದಲ್ಲಿ ಒಂದು ರೀತಿ ಆತಂಕದ ವಾತಾವರಣ ಸೃಷ್ಟಿಯಾಗ್ತಾ ಇದೆ. ಟ್ರಂಪ್ ಅಂತ ಒಬ್ಬ ಇವತ್ತೇನು ಪೆಟ್ರೋಲ್ಗೋಸ್ಕರ ಒಂದು ಇಡೀ ದೇಶನೇ ಭೂಪಟದಿಂದ ಮಾಯ ಮಾಡಿಬಿಡ್ತೀನಿ ಅನ್ನೋಂಥ ಒಂದು ಕುದುರೆ ಏರಿ ಹೊರಟಿದ್ದಾರೆ. ಇದೆಲ್ಲ ಸಾಧ್ಯ ಇಲ್ಲ. ಎರಡು ಬಲಿಷ್ಠ ರಾಷ್ಟ್ರಗಳು ನೀವು ಯುದ್ಧ ಮಾಡ್ತಾ ಇದ್ದೀರಿ ಸರಿ, ಆದರೆ ಇದರಲ್ಲಿ ಸಾವಿಗಿಡ್ತಾ ಇರೋದು ಅಮಾಯಕರು. ಈ ನೀತಿಯನ್ನು ಖಂಡಿಸಿ ಇವತ್ತು ಇಡೀ ವಿಶ್ವ ನಾವು ಉಳಿಸ್ಬೇಕಾಗಿದೆ. ಭೂಮಿ ಎಲ್ಲರಿಗೂ, ಅದು ಭೂಮಿ ಅನ್ನೋದು ನಮ್ಮ ಹಕ್ಕು. ಆ ಭೂಮಿ ಹಾಳು ಮಾಡೋ ಅಂತ ಯಾವ ಒಂದು ಅಧಿಕಾರನೂ ಯಾರಿಗೂ ಇಲ್ಲ. ನಾವಿವತ್ತು ಪರಿಸರನ ಉಳಿಸ್ಕೋಬೇಕಾಗಿದೆ, ಭೂಮಿನ ಉಳಿಸ್ಕೋಬೇಕಾಗಿದೆ, ಒಂದು ಮನುಷ್ಯತ್ವನ ಉಳಿಸ್ಕೋಬೇಕಾಗಿದೆ. ಈ ಎಲ್ಲ ಕಾರಣಗಳಿಂದ ಇವತ್ತು ನಾವು ಈ ಯುದ್ಧನ, ಈ ವಿನಾಶಕಾರಿ ಯುದ್ಧನ ನಿಲ್ಲಿಸಬೇಕು ಅಂತ ಹೇಳಿ ನಾವು ಎರಡನ್ನೂ ಮಾಡಬೇಕು. ಜಾಗತಿಕ ಶಾಂತಿ ಚಿರಾಯುವಾಗಲಿ, ವಿಶ್ವಶಾಂತಿ ಚಿರಾಯುವಾಗಲಿ. ಅಮಾಯಕರನ್ನು ಕೊಲ್ಲುವ ಯುದ್ಧಗಳು